ಒಟ್ಟಿನಲ್ಲಿ ಫೋನೆಲ್ಲ ಎಸ್ಬಿಟ್ಟು ಗೈಸ್ ನಾವಿಬ್ಬರ ಟೈಮ್ ಸ್ಪೆಂಡ್ ಮಾಡ್ತೇವೆ. ಒಂದು ಟೈಮೇ ಸ್ಪೆಂಡ್ ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಇಬ್ಬರು ಬ್ಯುಸಿ. ನಾನಂತೂ ಬ್ಯುಸಿ ಇರ್ತೀನಿ, ಟೈಮೇ ಕೊಡಲ್ಲ ಗೈಸ್. ಸಚಿನ್ ಕೆಲಸ ಎಡಿಟಿಂಗ್ ಬರೀ ವಿಡಿಯೋ ಮಾಡ್ತೀವಿ, ಎಲ್ಲರೂ ಹೊರಗಡೆ ಹೋಗ್ತೀವಿ ಬರ್ತೀವಿ, ಬಟ್ ನಮ್ಮ ಟೈಮ್ ನಮಗೆ ಸಿಗ್ತಾನೆ ಇಲ್ಲ. ಫುಲ್ಲು ಒಂದೊಂದ್ಸತಿ ಮೈಂಡ್ ಪಕ್ಕ ಆಗ್ಬಿಡುತ್ತೆ ಗೈಸ್. ಅಷ್ಟು ಸ್ಟ್ರೆಸ್ಫುಲ್ ಅನಿಸುತ್ತೆ ಒಂದೊಂದ್ಸತಿ. ಕಾಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ. ಆಗದೇ ಇಲ್ಲ, ಅಷ್ಟು ವರ್ಕ್ಲೋಡ್ ಇರುತ್ತೆ, ಕೆಲವೊಂದ್ಸತಿ ಪ್ರೆಷರ್ ಇರುತ್ತೆ. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಎಸ್, ಸಚಿನ್ ಗಗನ ವೆಲ್ಕಮ್ಸ್ ಯು. ಆ್ಯಂಡ್ ಗೈಸ್, ನಾವು ಕಾರ್ ತಗೊಂಡು 1 ತಿಂಗಳಾಯಿತು ಗೈಸ್. ನಾವು ತಗೊಂಡಿದ್ದು May 8th. ಮೊನ್ನೆ ಬಂದು June 8th 1 ತಿಂಗಳಾಯಿತು. June 11th ಈ ಬ್ಲಾಗ್ನ ನೋಡ್ತಾ ಇರ್ತೀರಾ. ಎಸ್, ನಾವಿಬ್ರು ಒಂದು ಲಾಂಗ್ ರೈಡ್ ಆಗಲಿ, ನಾವಿಬ್ಬರೇ ಹೊರಗಡೆ ಆಗಲಿ, ಇಲ್ಲಿಲ್ಲೇ ಒಂದು ಚಿಕ್ಕ ಇವೆಂಟಿಗೆ ಒಂದು 10 ಕಿಲೋಮೀಟರ್ಸ್ ಹಂಗೆ ಮಾತ್ರ ಕಾರಲ್ಲಿ ಇಬ್ಬರೇ ಹೋಗಿ ಬಂದಿದ್ದೀವಿ. ಒಂದು ಸ್ವಲ್ಪ ಲಾಂಗ್ ರೈಡ್ ಥರ ನಾವು ಎಲ್ಲೂ ಹೋಗಿಲ್ಲ ಇಬ್ಬರೇ, ಅಮ್ಮ ಎಲ್ಲೂ ಹೋಗಿಲ್ಲ. ಆ್ಯಂಡ್ ಇವತ್ತು ಲಾಂಗ್ ರೈಡ್ ಅಂತ ಮಜಾ ಮಾಡೋಕ್ಕೇನು ಹೋಗ್ತಾ ಇಲ್ಲ. ಇವತ್ತು ಕೆಲಸದ ಮೇಲೆ ನಂಜನಗೂಡು ಕಡೆ ಹೋಗ್ತಾ ಇದ್ದೀವಿ. ಇದೇ ನಮಗೆ ಫಸ್ಟ್ ಲಾಂಗ್ ಜರ್ನಿ ನಮ್ಮದು ಹೊಸ ಕಾರಲ್ಲಿ. ಸೊ ಹೋಗ್ತಾ ಇದ್ದೀವಿ ಇಬ್ಬರು. ಆ್ಯಂಡ್ ಇವತ್ತು ಗೈಸ್ ನಾವು ಅಲ್ಲಿಂದ ಹೊರಡ್ಬೇಕಾದ್ರೆ ಹೇಳ್ತೀನಿ, ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಸ್ವಲ್ಪ ಕೆಲಸ ಪ್ಲಸ್ ರಿಲ್ಯಾಕ್ಸೇಷನ್, ಎಲ್ಲಿಗೆ ಏನು ಅಂತ ಅಲ್ಲಿಂದ ಹೊರಟಾಗಿ ಹೇಳ್ತೀವಿ. ನಾವು ಇವಾಗ ಸದ್ಯಕ್ಕೆ ಒಂದು ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಕಟ್ಕೊಳ ಹತ್ರ. ಆ್ಯಂಡ್ ಆ ರೋಡ್ ಅಂತ ನನಗೆ ಫುಲ್ ಮೆಮೊರೀಸ್. ನನ್ನ ಕಾಲೇಜ್ ಇದ್ದಿದ್ದು ಅಲ್ಲೇ, ನನ್ನ ಕಾಲೇಜ್ ಇದ್ದಿದ್ದು ಅಲ್ಲೇ. ಕಾಲೇಜ್ ತನಕ ಹೋಗಲ್ಲ, ಹಿಂದೆನೆ ಸ್ವಲ್ಪ ಹೋಗ್ಬಿಟ್ಟು ಬರ್ತೀವಿ. ಸೊ ಏನೇನಾಗುತ್ತೆ ಎಲ್ಲ ಇರುತ್ತೆ ಈ ವ್ಲಾಗಲ್ಲಿ. ತಗೊಂಡು 1 ತಿಂಗಳಾಯ್ತು ಕರೆಕ್ಟಾಗಿ. ಈಗ 1092 ಕಿಲೋಮೀಟರ್ಸ್, 1000 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ. ಅದು ಮೊನ್ನೆ ಚನ್ನರಾಯಪಟ್ಟಣಕ್ಕೆ ಹೋಗೋಕ್ಕೆ, ಇಲ್ಲ ಅಂದಿದ್ರೆ ಅಷ್ಟು ಆಗ್ತಿರ್ಲಿಲ್ಲ. ಸೊ 1 ತಿಂಗಳಿಗೆ 1000 ಕಿಲೋಮೀಟರ್ ಓಡಿಸಿದೀವಿ. ಈಗ ನೆಕ್ಸ್ಟ್ ಇನ್ನು ಮುಂದೆ ಓಡಿಸ್ಬೇಕು ಗೈಸ್. ಬಟ್ 1000 ಕಿಲೋಮೀಟರ್ ತನಕ ವಿ ಆರ್ ಎಂಜಾಯಿಂಗ್ ದ ಕಾರ್, ವಿ ಆರ್ ಲವಿಂಗ್ ದ ಕಾರ್. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಗೈಸ್, ಬಂದ್ವಿ ಮೊದಲನೇ ಕೆಲಸದ ಹತ್ರ ಬಂದಿದ್ದೀವಿ. ಇದೇ ನಾವು ಬಂದಿರೋಂಥ ಲೊಕೇಶನ್. ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಸ್, ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗ್ ಮಾಡೋರು ನಮಗೆ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ಕೆಲಸಗಳು ತುಂಬ ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ನಾನು ಇಂಜಿನಿಯರಿಂಗಿಗೆ ನಮ್ಮ ಕಾಲೇಜು ಇನಿಷಿಯಲ್ ಅದು ಫಸ್ಟ್ ಇಯರ್ ನಾನು ಸೇರ್ಕೊಂಡಾಗಲೇ ಆ ಕಾಲೇಜ್ ಓಪನ್. ಇಟ್ ವಾಸ್ ನಾಟ್ ಇವನ್ ಕಾಲೇಜ್ ವೆನ್ ಯು ಜಾಯಿನ್. ಜಸ್ಟ್ ಎ ರೋ ಆಫ್ ಕ್ಲಾಸ್ ರೂಮ್ಸ್, 4 ಕ್ಲಾಸ್ ರೂಮು, 4 ಲ್ಯಾಬ್ ಬಿಟ್ಟರೆ ಇನ್ನೇನು ಇರಲಿಲ್ಲ. ನನಗೆ ಹೋಗ್ತೀನಿ ಇಲ್ಲೆಲ್ಲ ಸಕ್ಕತ್ತಾಗಿದೆ. ತಟ್ಟಕ್ಕೆ JCB ಕಡೆಲ್ಲ ನಿಂತಿದೆ. ನಾನು ಯಾವ ತಪ್ಪ ಡ್ರೆಸ್ಸಿಗೆ ಬಂದ್ಬಿಟ್ಟು ಕೇಳಿದ್ರೆ ಅದೇ ಕಾಲೇಜು. ನೋಡಿ, ಇದು ಸ್ಟಾರ್ಟ್ ಆಗಿ 2 ಇಯರ್ಸ್ ಆಗಿರ್ಬೋದು, ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಕಾಲೇಜ್ ಈಗ 1 or 2 ಇಯರ್ಸ್ ಆಗಿದೆ ಅಷ್ಟೇ. ಲಿಟ್ರಲಿ ಇದೆ ಇನ್ಸ್ಟಾಲೇಟರ್ದು. ಬಿಡೋ ಟೈಮಲ್ಲೂ ಹಿಂಗಾಗಿರ್ಲಿಲ್ಲ, ಏನೋ ಮಾಡ್ತಿದ್ರು, ಮಳೆ ನೀರೆಲ್ಲ ಬಂದು ತುಂಬ್ಕೋತಾ ಇತ್ತು. ಇವಾಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಬಟ್ ದಿಸ್ ಇಸ್ ವೆಲ್ ಡೆವಲಪ್ಡ್ ಪ್ಲೇಸ್. ಲಿಟ್ರಲಿ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲ ನೀಟಾಗಿ ಮಾಡಿ ದೆನ್ ದೇ ಸ್ಟಾರ್ಟೆಡ್ ದ ಕಾಲೇಜ್. ಸುಮ್ಮನೆ ಅರ್ಧ ಮಾಡ್ಕೊಬಿಡೋಣ, ಸ್ಟೂಡೆಂಟ್ ಫೀಸ್ ಬಂದಮೇಲೆ ಇನ್ನೊಂದು ಫ್ಲೋರ್ ಕಟ್ಟೋಣ, ಆ ಥರ ಮಾಡಿಲ್ಲ. ನಾವು ನೆಕ್ಸ್ಟ್ ನಮ್ಮ ಇಯರ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಹೋಗ್ಬೇಕಲ್ಲ, ಆವಾಗ ಅಲ್ಲಿ ಕ್ಲಾಸ್ ರೂಮ್ಸ್ ರೆಡಿ ಮಾಡಿದ್ರು. ಆಮೇಲೆ 3rd ಇಯರ್ಗೆ ಪುನಃ ಮೇಲೆ ಹೋಗ್ಬೇಕಲ್ಲ, ಆವಾಗ ಅಲ್ಲಿದ್ದು ರೆಡಿ ಮಾಡಿದ್ರು. ಎಲ್ಲ ನಿಮ್ಮ ದುಡ್ಡು ಅಲ್ಲ, ಅದ್ರ ಮೇಲ್ಗಡೆ ರೆಡಿನೇ ಮಾಡಲಿಲ್ಲ ನಾವು ಬರೋ ಗಂಟೆ. ಸೊ ಇದು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜ್, ಹೊಸ ಕಾಲೇಜ್ಗೆ. ಮೈಸೂರಲ್ಲಿ ಇನ್ನು 1 more ಕಾಲೇಜ್ ಆಪ್ಷನ್ ಇದೆ. ನೀವು ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದರೆ ಈ ಆಪ್ಷನ್ನ ಚೆಕ್ಔಟ್ ಮಾಡಿ. ಕಾಲೇಜ್ ನೋಡೋಕ್ಕಂತೂ ಸಖತ್ತಾಗಿದೆ, ಟೀಚಿಂಗು ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ನಂದು ಆಟೋಮೆಟಿಕ್ ಓಪನ್ ಆಗುತ್ತೆ ಅಂತ ಹೋಗ್ತಿದ್ದೀನಿ. ಕ್ಲೋಸ್ಡಾ? ಸುಮ್ಮನೆ ಕರ್ಕೊಂಬಂದ್ಬಿಡ್ತಿಲ್ಲ. ಎಷ್ಟುವರೆ ಹೊಟ್ಟೆ ಉರಿತಾ ಇದೆ ಮೇಡಮ್ಗೆ? ಸಿಕ್ಕಾಪಟ್ಟೆ ಗೈಸ್, ಹೆಂಗಿದೆ ಕ್ಯಾಂಪಸ್. ಸರಿ, ಈಗ ನಾನು ಮುಗಿಸಿ 6 years ಆಯಿತು. ಈಗಿನ ಜನ್ರೇಷನ್ಗೆ ಎಲ್ಲ ಬೇಕು, ಬಟ್ ಇನ್ಫ್ರಾಸ್ಟ್ರಕ್ಚರ್ ಐ ಆಮ್ ಟಾಕಿಂಗ್ ಅಬೌಟ್ ಬಿಲ್ಡಿಂಗ್. ಐ ಡೋಂಟ್ ವಾಂಟ್ ಎನಿ ಲ್ಯಾಬ್ಸ್, ಇಲ್ಲ ಇನ್ನೇನು ಬೇಡ. ಬಿಲ್ಡಿಂಗ್ ಹೆಂಗಿದೆ, ಕ್ಲಾಸ್ ರೂಮ್ಸ್ ಹೆಂಗಿದೆ, ಲ್ಯಾಬ್ಸ್ ಹೆಂಗಿದೆ, ಲೈಬ್ರರಿ ಎಲ್ಲ ಸಕ್ಕತ್ತಾಗಿದೆ. ಗಗನ್ ಅವ್ರು ನೋಡಿ ನಮಗೆ ಈ ಆಪರ್ಚುನಿಟಿ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ಕ್ಯಾಂಪಸ್ಸೇ ಇಲ್ಲ ಗೈಸ್ ನಮಗೆ. ಒಂದು ರೋ ಕ್ಲಾಸ್ ರೂಮ್ಸಲ್ಲಿ ಓಡಾಡೋದು ಬಿಟ್ಟರೆ ರೋ ಕ್ಯಾಂಪಸ್, ಎದುರುಗಡೆ ಫುಲ್ ಗ್ರೌಂಡು. ಅಷ್ಟು ದನಾನು ಬಂದು ಇದು ಹುಲ್ ಮೇಯ್ತಾಯಿತ್ತು. ನೀವು ಅಲ್ಲೋಗ ಓದ್ಕೋತಾ ಇದ್ರಿ. ಬಟ್ ಅದೊಂಥರ ಚೆಂದ, ಇದೊಂಥರ ಇದು ಅಷ್ಟಲ ಭಾರಿ ದೊಡ್ಡದಿದೆಯಪ್ಪ ಕಾಲೇಜು. ನಾನು ಅಲ್ಲಿ ಕಾಲೇಜ್ ಎಲ್ಲಾದರೂ ಇಂಟರ್ನ್ಶಿಪ್ಗೆ ಇಲ್ಲಿಗೆ ಬರ್ತಾಯಿದ್ದೆ ಗೈಸ್, ಕಟ್ಕೊಳ್ಳೋಕ್ಕೆ. ಇಂಟರ್ನ್ಶಿಪ್ ಬಂದಾಗ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಯಾವ್ದು ಇದು ಬಿಲ್ಡಿಂಗ್ ಆಗ್ತಾ ಇದೆಯಲ್ಲ, ಯಾವ ಫ್ಯಾಕ್ಟ್ರಿ ಅಂತ ಅನ್ಕೋತಾ ಇದೆ. ಬಟ್ ಅದು ನೋಡಿದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸಖತ್ತಾಗಿದೆ. ಸೊ ಗೈಸ್, ಬಂದಿರೋಂಥ ಕೆಲಸ ಮುಗೀತು, ಮೊದಲನೇ ಕೆಲಸ. ಸೊ ಇನ್ನೊಂದು ಕೆಲಸಕ್ಕೆ ಹೋಗಬೇಕು. ಸೊ ಬನ್ನಿ. ಆ್ಯಂಡ್ ಅದಕ್ಕೂ ಮುಂಚೆ ನಿಮಗೇನೋ ತೋರಿಸ್ಬೇಕು. ಶಿವ
ನೋಡಿ ಗೈಸ್, ನಮ್ಮ ಕಾರ್ ತೊಗೊಂಡು 1 ತಿಂಗಳಾದರೂ ಇಲ್ಲಿ ಇನ್ನೂ ಒಂದು ದೇವ್ರ ಸೆಟಪ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ಬಿಕಾಸ್ ವಿ ಆರ್ ಡಿಸೈಡಿಂಗ್ ಯಾವ ಥರ ಚೆನ್ನಾಗಿರೋದು ಹಾಕೋಣ ಅಂತ. ಸೊ ಫೈನಲಿ ವಿ ಹ್ಯಾವ್ ಡಿಸೈಡೆಡ್ ದಿಸ್. ನೋಡಿ ಇದು ಹೆಂಗಿದೆ, ಲೈಟ್ ಗೊತ್ತಾಗ್ತಿಲ್ಲ ನಿಮಗೆ, ಕತ್ತಲೆ. ಹಾಂ, ಇವಾಗ ನೋಡಿ, ನಾನು ಇದೇ ಬೇಕು ಅಂತ ತರಿಸಿದ್ದು ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು. ಶಿವ ಸೂಪರ್. ಮಧ್ಯದಲ್ಲಿಟ್ಟರೆ ಹಂಗೆ ಸಕ್ಕತ್ತಾಗಿ ಕಾಣುತ್ತೆ, ಸೂಪರಾಗಿ ಕಾಣುತ್ತೆ. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿದೆಯಾ, ಸಕ್ಕತ್ತಾಗಿದೆಯಾ, ಸೂಪರಾಗಿದೆಯಾ ಅಂತ. ಸೊ ಅದನ್ನ ಇನ್ನೂ ಅಂಟಿಸಿಲ್ಲ, ಅಂಟಿಸ್ಬೇಕು. ಆ್ಯಂಡ್ ಇವಾಗ ನಿಮಗೋಸ್ಕರ ಇಟ್ಟು ತೋರಿಸಿದೆ ಅಷ್ಟೇ. ಸೊ ಇವಾಗ ನಾವು ಹೊರಡ್ತೀವಿ, ಲೆಟ್ಸ್ ಗೋ ಗೈಸ್. ವೆಲ್ಕಮ್ ಟು ಆಲ್ಫಾ ವೆಲ್ನೆಸ್ ರೆಸಾರ್ಟ್. ಸೊ ನಾವಿವತ್ತು ಈ ರೆಸಾರ್ಟ್ಗೆ ಬಂದಿದ್ದೀವಿ. ಇದಿರೋದು ಮೇಳಾಪುರ ಅನ್ನೋ ಊರು ಗೈಸ್. ನಮ್ಮ ಕೊಲಂಬೇಶಿಯಿಂದ ಹಾರ್ಡ್ಲಿ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಮಣಿಪಾಲ್ ಹಾಸ್ಪಿಟ್ಲ್ ಇದಿಲ್ಲ ಅಲ್ಲಿಂದ. ರೆಸಾರ್ಟ್ ಅಂತೂ ಬಂದ ತಕ್ಷಣ ನೋಡಿದ ತಕ್ಷಣ ವಾವ್, ಚಿಕ್ಕ ಬೆಟ್ಟ ಬೇರೆ. ಹಾಂ, ಗುಡ್ಡ ಇದೆ ಸುತ್ತಮುತ್ತ. ನಿಜ, ಬಂದ ತಕ್ಷಣ ನಾವೇನು ನೋಡೇ ಇಲ್ಲ, ಜಸ್ಟ್ ಇಲ್ಲಿ ಎಂಟ್ರಿ ಕೆಲವು ಫೋಟೋಸ್ ನೋಡಿದಷ್ಟೇ. ಇದು ಸಕ್ಕತ್ತಾಗಿದೆ ಅಂತ ಅನಿಸ್ತು. ಲಿಟ್ರಲಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದಾರೆ ಗೊತ್ತಾ ರೆಸಾರ್ಟ್ನ. ಕೋಳಿ, ನಾಟಿ ಕೋಳಿ ಎಲ್ಲ ಇದೆ, ಡಕ್ಸ್ ಇದೆ. ಮರ ನೋಡಿ, ಇಲ್ಲಿ ಹಲಸಿನಣ್ಣು ಬಿಟ್ಟೈತೆ, ಕಾಯಿ ಬಿಟ್ಟೈತೆ, ಸೂಪರ್. ಒಳ್ಳೆ ಪ್ರಕೃತಿ ಮಧ್ಯ ಇದೀವಿ. ದಿಸ್ ವೆಲ್ನೆಸ್ ರೆಸಾರ್ಟ್. ಅಲ್ಲಿ ನೋಡು, ಅಲ್ಲಿ ಎಲ್ಲಾ ರೂಮ್ಸ್ ಮುಂದೆನೂ ಒಂದು ಚೇರ್ ಹಾಕಿದ್ದಾರೆ. ನೀನು ಆರಾಮಾಗಿ ಕುತ್ಕೊಂಡು ಸರಿಬೇಕು ಅಂತ. ಸೊ ಇದು ನಾರ್ಮಲ್ ರೆಸಾರ್ಟ್ ಥರ ಅಲ್ಲ ಗೈಸ್. ನಾವು ಫನ್ ಹೋಗಿ ಫುಲ್ ಹೋಗಿ ಮಜಾ ಹೊಡಿತೀರ ಆ ಥರ ರೆಸಾರ್ಟ್ ಅಲ್ಲ. ಇದು ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ರೆಸಾರ್ಟು. ಡಾಕ್ಟರ್ಸು ತಲೆ ಕೆಟ್ಟೋಗಿತ್ತು ಗೈಸ್, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಿಗುತ್ತೆ. ಒಟ್ಟಲ್ಲಿ ಆಯುರ್ವೇದಿಕ್ಕಿಗೆ ಏನೇನು ಪ್ರಾಬ್ಲಮ್ ಇದ್ರೂ ಅದನ್ನ ಆಯುರ್ವೇದಿಕ್ ಮೂಲಕ ಸಾಲ್ವ್ ಮಾಡ್ತಾರೆ ಗೈಸ್. ಏನಾದ್ರು ಮೆಡಿಕಲ್ ಇಶ್ಯೂ ಇದ್ರೆ ಅವ್ರಿಗೆ ಹೇಳಿದ್ರೆ ಅದಕ್ಕೆ ಯಾವ ಥರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ಸಜೆಸ್ಟ್ ಮಾಡಿ ಅದು ತಗೊಂಡು ಹೋಗ್ತಾರೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀವಿ, ನಮಗೂ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ರೆಸಾರ್ಟ್ ಸಿಕ್ಕಾಪಟ್ಟೆ ನಾವು ಎಕ್ಸ್ಪ್ಲೋರ್ ಮಾಡೋದು ಗೈಸ್. ಇದ್ರ 5% ತಿಳ್ಕೊಂಡಿಲ್ಲ. ಸೊ ಇವಾಗ ಇನ್ನೂ ಊಟ ಮಾಡಬೇಕು ಆ್ಯಂಡ್ ಆಮೇಲೆ ಊಟ ಮಾಡಿ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಲೆಟ್ಸ್ ಡೂ ಇಟ್. ಆ್ಯಂಡ್ ಇವಾಗ ಗಗನ ಅವರಿಂದ ನಾವು ಸ್ಟೇ ಮಾಡ್ತಕ್ಕಂಥ ರೂಮ್ನ ಪರಿಚಯ, ರೂಮ್ ಟೂರ್. ಸೊ ಇದು ನಾವು ಇವತ್ತು ಸ್ಟೇ ಮಾಡ್ತಕ್ಕಂಥ ರೂಮು. ಜಿಂಕ ಚೀನುಂಡಿ ಬುದ್ಧಿ ಬಿಡು. ಈಗ ಹೊಸರು ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ ನಾನು ಇವಾಗ. ಓಕೆ, ಇದೊಂದು ಎಲ್ಲ ಮನೆಗಳಿಗೂ ಲೈಕ್ ಎಲ್ಲ ರೂಮ್ಸ್ಗೂ ಸೆಪರೇಟ್ ಆಗಿ ಲೈಕ್ ಪ್ರೈವಸಿ ಇದೆ ತುಂಬಾ. ಮಧ್ಯ ಪಾರ್ಟಿಷನ್ ಒಂದೊಂದೇ ಮನೆ ಮಾಡಿದ್ದಾರೆ. ವಿವರ್ಸಿ ನೋಡಿ, ಎಲ್ಲದಕ್ಕೂ ಗ್ಯಾಪ್ ತುಂಬ ಪ್ರೈವೇಟ್ ರೂಮ್ಸ್ ಮನೆ ಥರ. ಆಮೇಲೆ ಕಪಲ್ ಕಾಟೇಜ್ ಇಲ್ಲ, ಇಲ್ಲಿ 2 ಪೀಪಲ್ ಕಾಟೇಜ್ ಇರ್ತದೆ. ಒಂದು ಕಾಟ್ ಇದೆ, ಬೆಡ್ ಸೈಡ್ ಟೇಬಲ್ಸ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದು ಮಾ ಇಂಟರ್ಲಾಕ್ ಬ್ರಿಕ್ಸ್ ಹಾಕಿ ಪೇಂಟ್ ಮಾಡಿದ್ದಾರೆ, ಪ್ಲಾಸ್ಟರಿಂಗ್ ಮಾಡಿಲ್ಲ. ನೈಸ್ ಒನ್. ಯಾ, ರೆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ಅವರು ತುಂಬಾ ಇದಾಗುತ್ತೆ, ಕಾಮ್ ಆಗಿರುತ್ತೆ. ಎಸ್, ಇಷ್ಟೇ ಸಿಂಪಲ್ ಆ್ಯಂಡ್ ವೆರಿ ಯೂಸ್ಫುಲ್ ಆಗಿ ಮಾಡಿದ್ದಾರೆ. ವಾರ್ಡ್ರೋಬ್ ಮತ್ತೆ ಕಾಫಿ ಮಾಡ್ಕೊಳ್ಳೋಕ್ಕೆ, ಬಿಸಿನೀರು ಮಾಡ್ಕೊಳ್ಳೋಕ್ಕೆ ಸೆಟಪ್, ವಾಕಿಂಗ್ ಟೇಬಲ್. ಹಾಂ, ಕೂತ್ಕೊಬಿಡಿಲ್ಲ ಗೈಸ್. ರೆಸಾರ್ಟ್ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ರೆಸಾರ್ಟ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಮಳೆ ಏನೋ ಬಂದು ಹೋಯ್ತೈತೆ. ಈಗ ಒಂದು 4 ಸತಿ ಬಂತು ಗೈಸ್, ಬರೋದು ಹೋಗೋದು. ಜೋರಾಗಿ ಬರ್ತದೆ. ಮತ್ತೆ ಬಂದು ನಿಂತಿದೆ. ಬಿಸಿಲು ಇದೆ, ಮಳೆ ಬಂದು ಹೋಯ್ತು. ನವಿಲುಗಳೆಲ್ಲ ಕೂಗ್ತಾ ಇದೆ. ಹಿಂದೆ ಒಂದು ಚಿಕ್ಕ ಗುಡ್ಡ ಇದೆ, ಸಕ್ಕತ್ತಾಗಿ ಮೇಂಟೈನ್ ಮಾಡೋ ಗ್ರೀನರಿ. ಎಲ್ಲ ನೋಡಿದ್ರು ಗ್ರೀನರಿ. ಪೀಸ್ಫುಲ್ಲಾಗಿರೋಕ್ಕೆ ಒಳ್ಳೆ ಜಾಗ. ನಾವಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ, ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಹಿಂಗೆ ಮನಿಕೋ ಹಿಂಗೆ ರೆಸ್ಟ್ ಮಾಡು ಅಂದರೆ, ಕೆಲಸ ಮಾಡಬೇಡ ಅಂದರೆ ಆಹಾ ಓಹೋ. ಕೆಲ್ಸಕ್ಕೆ ಅಂತಾನೆ ಕರ್ಕೊಂಡು ಅಲ್ಸ್ತೀಯ ನನ್ನ. ನೆಮ್ಮದಿ, ಮನಿಕೊಬಿಡ್ತಾಳೆ. ನೋಡು ಎಷ್ಟು ಚೆನ್ನಾಗಿ ತೆಂಗಿನ ಮರ ಕೆಳಗಡೆ ತಲೆ ಮೇಲೆ ಒಂದು ಕಾಯಿ ಬಿದ್ದರೆ ರಪ್ ಅಂತ ಬಿಡಲ್ಲ. ಕಾಯಿ ಇರೋದೇ ಒಂದಲ್ಲಿ, ಅದು ನನ್ನ ತಲೆ ನೀರಕ್ಕೆ ಇದೆ. ಹೌದು, ಇಷ್ಟು ದೊಡ್ಡ ಮರ ಪಾಪ ಒಂದೇ ಒಂದು ಕಾಯಿ ಐತೆ. ಅವ್ರಿಗೆ ಕೀಳಿಸ್ಬಿಟ್ಟವ್ರೆ ಏನು ಅಂತ. ಸಕ್ಕತ್ತಾಗೈತೆ. ಅಕ್ಕವರು ನೇಚರ್ ಮಧ್ಯ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾರೆ. ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಯಪ್ಪ ಎಷ್ಟು ಶೆಕೆ ಗೊತ್ತಾ, ಯಪ್ಪ ದೇವ್ರೇ, ಅಷ್ಟು ಶೆಕೆ ಇಲ್ಲ. ಜಮೀನು ಮಾಮೂಲಿ ಜಮೀನಿದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡೋರು ನೋಡು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮೂರಲ್ಲಿ ಹಿಂಗೆ ಮಾಡೋಣ ನೋಡು. ಎಲ್ಲ ಮರಗಳನ್ನು ಉಳಿಸ್ಕೊಂಡಿದ್ದಾರೆ. ಇದ್ದಿದ್ದ ಮರ ಎಲ್ಲ ಉಳಿಸ್ಕೊಂಡವ್ರೆ. ಹಲಸಿನ ಮರ, ಹುಣಸೆ ಮರ, ಸಾಗುವಾನಿ ಎಲ್ಲ, ತೆಂಗಿನ ಮರ ಪ್ರತಿಯೊಂದು ಉಳಿಸ್ಕೊಂಡು ಹಂಗೆ ಮೇಂಟೈನ್ ಮಾಡಿ ರೆಸಾರ್ಟ್ ಮಾಡಿರೋದು. ಸೂಪರ್.
ಗೈಸ್ ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ನೈಟ್ ನೋಡ್ತಾ ಇದ್ರೆ ಶುಭರಾತ್ರಿ, ಬೆಳಗ್ಗೆ ನೋಡ್ತಾ ಇದ್ರೆ ಶುಭೋದಯ ಎಲ್ಲನೂ ಹೇಳ್ಬಿಟ್ಟೆ. ಯಾಕಂದರೆ ನಮ್ಮ ರೆಸಾರ್ಟಲ್ಲಿ ಇವಾಗ ಸಂಜೆ ಆಗಿದೆ. ಈ ಸಂಜೆ ಯಾಕಾಗಿದೆ ನೀನಿರುವಾಗೆ, ನೀನಿಲ್ಲದೆ ಅಂತ ಹೇಳೋಕ್ಕಾಗಲ್ಲ, ಇಷ್ಟು ಪಕ್ಕದಲ್ಲೇ ಒಳ್ಳೆ. ಸೊ ಇವಾಗ ನಾನು ಇವತ್ತು ಗೈಸ್ ಇಲ್ಲಿ ಇದು ವೆಲ್ನೆಸ್ ರೆಸಾರ್ಟ್ ಆಗಿರೋದ್ರಿಂದ ಇಲ್ಲಿ ನಾನು ಆಯುರ್ವೇದಿಕ್ ಮಸಾಜ್ ಥೆರಪಿ ತಗೊಂಡೆ. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್, ಸೋ ಗುಡ್. ಸಕ್ಕದಾಗಿತ್ತು ಮಸಾಜ್, ಸಕ್ಕದಾಗಿ ಮಾಡಿಕೊಟ್ರು ಥೆರಪಿ. ಅದನ್ನು ತಗೊಂಡು ಫ್ರೆಶ್ ಅಪ್ ಆಗಿ ಒಂದು ಒಳ್ಳೆ ಕಾಫಿ ಕುಡಿದು, ಹುಡುಗರೇ ಮಾಡೋದು, ಇನ್ನೇನು ಹುಡುಗಿ ಯಾರು ಮಾಡ್ತಾರೆ? ಹುಡುಗಿ ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರುತ್ತೆ. ಇಲ್ಲಿ ಜೆಂಟ್ಸ್ಗೆ ಜೆಂಟ್ಸ್ ಥೆರಪಿ ಇಲ್ಲ. ಸೊ ಇವಾಗ ಈ ರೆಸಾರ್ಟಲ್ಲಿ ಸಂಜೆ ಆಗ್ತಾ ಇದೆ. ಇನ್ನು ನೈಟೆಲ್ಲ ನಾವು ಇಲ್ಲೇ ಕಾಲ ಕಳಿಬೇಕು. ಬನ್ನಿ ನೋಡುವ ಏನಾಗುತ್ತೆ ಅಂತ. ಏನಿಲ್ಲ ಗೈಸ್, ಪಕ್ಕದಲ್ಲೇ ಊರು ವೇಳಾಪುರ ಅಂತ, ನಡ್ಕೊಂಡು ಹೋಗ್ಬೋದು ಕೊಲಂಬೇಶ ತನಕ. ನಾವು 10 ಕಿಲೋಮೀಟರ್ಸ್ ಆಗುತ್ತೆ. ನಡ್ಕೊಂಡು ಹೋಯ್ತೀಯಾ? ಹೋಯ್ತೀನಿ. ಹೋಗಿದ್ಬಾ. ಅಲ್ಲಿಂದ 7 ಕಡೆನೂ 6 ಕಿಲೋಮೀಟ್ರ್. ಹೋಗಿ ನಿಮ್ಮ ಅಮ್ಮ ಜೊತೆ ಹೋಗ್ತೀನಿ, ನಮ್ಮ ಮಮ್ಮಿ ಜೊತೆ ಮಲಗಿದ್ದು ಬರ್ತೀನಿ. ನೀವು ಇಲ್ಲಿರು, ಸನ್ಸೆಟ್ ಆಗ್ತಿದೆ ನೋಡಿ. ಕಾಣಿಸ್ತಾ ಇಲ್ಲ ನನಗೆ, ಇಲ್ಲಿಂದ ತೆರೆಮರೆಯಲ್ಲಿ ಆಗ್ತಾಯಿದೆ. ಗೈಸ್, ನಮ್ಮ ಸಂಜೆಯ ಸಮಯ ರೆಸಾರ್ಟಲ್ಲಿ ಇಬ್ಬರು ಫುಲ್ಲು ಫೋನ್ಗಿನೆಲ್ಲ ಎಸ್ಬಿಟ್ಟು. ಗೈಸ್ ಇವತ್ತೇನೋ 9th ಅಲ್ವಾ? ಇವತ್ತು 10th. ಇವತ್ತು ಅಲ್ಲಿ 2 ಸ್ಟಾರ್ಸ್ ಬಂದಿದೆ. ದಟ್ ಸಮಥಿಂಗ್ ನನ್ನ ತಂಗಿ ಹೇಳಿದ್ಲು, ಆ ಸ್ಟಾರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಸ್ಟಾರ್ ಅಂತೆ, ಇವತ್ತು ಸಖತ್ತಾಗಿ ಕಾಣಿಸ್ತಾ ಇದೆ. ಅದೇ 2 ಸ್ಟಾರ್ ಎಷ್ಟು ಹೊಳಿತಾ ಇದೆ, ಸಖತ್ತಾಗಿ. ಇದ್ರೆ ನೆಕ್ಸ್ಟ್ ಡೇ ನೋಡ್ತಾ ಇರ್ತೀರಾ ಅಂದ್ರೂ ಮ್ಯಾನಿಫೆಸ್ಟ್. ಇಡೀ ಆಗಸ್ಟ್ದಲ್ಲಿ ದೋಸ್ ಟು ಆರ್ ಶೈನಿಂಗ್. ಇಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವೇ ಮ್ಯಾನಿಫೆಸ್ಟ್ ಮಾಡ್ತೀವಿ. ಸಚಿನ್ ಮತ್ತೆ ಗಗನ ಥರ ಶೈನ್ ಆಗ್ತಾಯಿದೆ ನೋಡಿ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂದರೆ ನೀವು ಆಗಲಿ ಆಗೋಗಿರುತ್ತೆ. ಯಾರವ? ನಮ್ಮ ಆಂಟಿ ಮಾಡ್ತಿದ್ದಾರೆ. ಸೊ ಈಗ ನಾವು ರೆಸಾರ್ಟ್ ಒಂದು ರೌಂಡ್ ವಾಕ್ ಹೋಗ್ಬೇಕು. ಬೆಳಗ್ಗೆಯಿಂದ ಕಾಲೇಜಲ್ಲಿ ಒಂದಷ್ಟು ಲಕ್ಷ ಸ್ಟೆಪ್ ನಡೆದಿದ್ದೀವಿ, ರೆಸಾರ್ಟಲ್ಲಿ ಒಂದಷ್ಟು ನಡೆದಿದ್ದೀವಿ. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಆಗಿದೆ, ಕಂಪ್ಲೀಟ್ ಆಗಿರುತ್ತೆ ಗೈಸ್. ಸೊ ಇವಾಗ ಮತ್ತೆ ರೆಸಾರ್ಟಲ್ಲಿ ಒಂದಷ್ಟು ರೌಂಡ್ ಹೊಡಿಬೇಕು. ರೌಂಡ್ ಹೊಡೆದು ಡಿನ್ನರ್ ಊಟ ಮಾಡಬೇಕು. ಡಿನ್ನರ್ ಏನಿದೆ ಗೊತ್ತಿಲ್ಲ, ಹೋಗಿ ಚೆಕ್ಔಟ್ ಮಾಡಬೇಕು. ಒಟ್ಟಿನಲ್ಲಿ ಫೋನೆಲ್ಲ ಎಸ್ಬಿಟ್ಟು ಗೈಸ್ ನಾವಿಬ್ಬರ ಟೈಮ್ ಸ್ಪೆಂಡ್ ಮಾಡ್ತೇವೆ. ಒಂದು ಟೈಮೇ ಸ್ಪೆಂಡ್ ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಇಬ್ಬರು ಬ್ಯುಸಿ ಇಲ್ಲ. ನಾನಂತೂ ಬ್ಯುಸಿ ಇರ್ತೀನಿ, ಟೈಮೇ ಕೊಡಲ್ಲ ಗೈಸ್. ಸಚಿನ್ ಕೆಲಸ ಎಡಿಟಿಂಗ್ ಬರೀ ವಿಡಿಯೋ ಮಾಡ್ತೀವಿ, ಎಲ್ಲರೂ ಹೊರಗಡೆ ಹೋಗಿ ಬರ್ತೀವಿ, ಬಟ್ ನಮ್ಮ ಟೈಮ್ ನಮಗೆ ಸಿಗ್ತಾನೆ ಇಲ್ಲ. ಫುಲ್ಲು ಒಂದೊಂದ್ಸತಿ ಮೈಂಡ್ ಪಕ್ಕ ಆಗ್ಬಿಡುತ್ತೆ ಗೈಸ್. ಅಷ್ಟು ಸ್ಟ್ರೆಸ್ಫುಲ್ ಅನಿಸುತ್ತೆ ಒಂದೊಂದ್ಸತಿ. ಕಾಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ. ಆಗದೇ ಇಲ್ಲ, ಅಷ್ಟು ವರ್ಕ್ಲೋಡ್ ಇರುತ್ತೆ. ಕೆಲವೊಂದ್ಸತಿ ಪ್ರೆಷರ್ ಇರುತ್ತೆ, ಕಾಂಟೆಂಟ್ ಬೇಗ ಬೇಕು. ಇವನಿಗೆ ಅದು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಷ್ಟೊಂದು. ಪ್ರೆಷರ್ ಇದ್ರೆ ಪ್ರೆಷರ್ ವರ್ಕ್ ಮಾಡ್ತಿರ್ತಾನೆ, ಆದರೆ ಈ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದೊಂದ್ಸತಿ ತಪ್ಪಿಸ್ತಾನೆ. ಒಂದೊಂದ್ಸತಿ ಗೈಸ್ ಡಿನ್ನರ್ ಟೈಮ್. ಡಿನ್ನರಲ್ಲಂತೂ ಸಕ್ಕದಾಗಿದೆ ಡಿಶಸ್ಸು. ಏನು ತಿನ್ನೋದು ಏನು ಬಿಡೋದು ಗೊತ್ತಾಯ್ತಾ ಇಲ್ಲ. ಗಗನ ಅಂತೂ ಇವತ್ತು ಡಯಟ್ ಎಲ್ಲ ಬ್ರೇಕ್ ಮಾಡಿ ಫುಲ್ ಚೀಟ್ ಡೇ ಮಾಡ್ತಾಳೆ. ಚೀಟ್ ಮೀಲ್ ಆಗ್ತೈತೆ. ಫುಲ್ ಡಯಟ್ ಮೀಲ್ ಇದೆ ಗೈಸ್. ಚಪಾತಿ ರೈಸು ಚಿಕನ್ 4 ಪೀಸು ಅಷ್ಟೇ. ನಾವು ಬಂದಿರೋ ಫಸ್ಟ್ ವಿಸಿಟ್ ಮಾಡೋ ರೆಸಾರ್ಟ್ಗಳಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸು. ಬಿಕಾಸ್ ಗೆಸ್ಟು ಅಷ್ಟಿಲ್ಲ ಗೈಸ್. ಸೊ ದೇ ಆರ್ ನಾಟ್ ರನ್ನಿಂಗ್ ದ ಏನು ಕಿಚನ್ನ ಇನ್ನೂ ರನ್ ಮಾಡ್ತಾಯಿಲ್ಲ ಪ್ರಾಪರಾಗಿ. ಆಮೇಲೆ ಇದು ಇನ್ನೂ ಲಾಂಚ್ ಆಗಿಲ್ಲ ಪ್ರಾಪರ್ ಆಗಿ. ಇನ್ನು ಹೊಸ ರೆಸಾರ್ಟ್, ಹೊಸ ಪ್ಲೇಸ್ ಇದು. 2 ತಿಂಗಳಾಗಿದೆ ಅಷ್ಟೇ. ಅವ್ರು ಇನ್ನೂ ಲಾಂಚೇ ಮಾಡಿಲ್ಲ ಅಫಿಷಿಯಲಾಗಿ ಪಬ್ಲಿಕ್ಕಿಗೆ. ಸೊ ಅದಕ್ಕೆ ಮುಂಚೆ ಬಂದ್ಬಿಟ್ಟಿದ್ದೀವಿ ನಾವು. ದಟ್ಸ್ ವೈ ದಿಸ್ ಪ್ರಾಬ್ಲಮ್ ಈಸ್ ಹ್ಯಾಪ್ನಿಂಗ್. ಸೊ ಅಂದರೂ ಇರೋ ಊಟ ಮಾಡಿಕೊಂಡು ಶಿವ ಅಂತ ಪಾಚ್ಕೊಳ್ಳೋದಷ್ಟೇ ಇವಾಗ ನಮ್ಮ ಕೆಲಸ. ಮತ್ತು ಇನ್ನೇನು ಸಮಾಚಾರ ಗೈಸ್? ಎಲ್ಲರೂ ಹೆಂಗಿದ್ದೀರಾ? ಆರಾಮಾಗಿದ್ದೀರಾ? ಯಾರು ಹೊಸಬ್ರು ಇಲ್ಲಿಗೆ ಇಷ್ಟು ದೂರ ನೋಡಿದರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತಿರ್ತೆ, ಒಂಚೂರು ಹಂಗೆ ಓದ್ಬಿಡಿ ಆಯಿತಾ? ಓದಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಆಮೇಲೆ ಯಾರೋ ಒಬ್ರು ಹೊಸಬ್ರು ಡೇ 10 ಆಫ್ ವಾಚಿಂಗ್ ಯುವರ್ ವ್ಲಾಗ್ ಮೆಸೇಜ್ ಮಾಡ್ತಾ ಇದ್ದೀರಾ. ಅವರು ನಮ್ಮ ತಾರಾಕ್ಸ್ ವಿಡಿಯೋಯಿಂದ ಶುರು ಮಾಡಿರೋದು ಪಾಪ. ಡೇ 10, ಡೇ 9, ಡೇ 10, ಫೀಡ್ 11 ಅಂತ ಹಾಕ್ತಾನೆ ಇದ್ದಾರೆ ಡೈಲಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಊಟ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್. ಮುಗೀತು, ಎಲ್ಲ ಮುಗೀತು. ರೆಸಾರ್ಟಲ್ಲಿ ಏನು ಫನ್ನು ಇಲ್ಲ, ಗಿನ್ನೂ ಇಲ್ಲ, ಮಣ್ಣು ಇಲ್ಲ. ನಾವು ಅಷ್ಟೇ ಸುಮ್ಮನೆ ತಿರುಗಿದಾಯಿತು, ಸುತ್ತಿದ್ದಾಯಿತು ಮೇಲಿನ ಕೆಳಗೆ. ಬಟ್ ನಾನು ತೊಗೊಂಡಿದ್ದು ಥೆರಪಿ ಸಕ್ಕದಾಗಿದೆ ಇವತ್ತು. ದಟ್ ವಾಸ್ ದ ಒನ್ಲಿ ಗುಡ್ ಥಿಂಗ್. ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಸಿ ಡೇನು ಅಲ್ಲೆಲ್ಲ ಕಾಲೇಜಲ್ಲಿ ಸುತ್ತಿಲ್ಲ, ಕಾಲು ನೋಡ್ತಾ ಇದೆ, ಕಾಲು ಪದಾಡ್ತವೆ ಗೈಸ್. ಹೊಸಿ ಸುತ್ತಿಲ್ಲ ಇವತ್ತು. ಸೋ ಮೆನಿ ಸ್ಟೆಪ್ಸ್.
ಸಿಕ್ಕಾಪಟ್ಟೆ ನಡೆದಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀವಿ. ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಗೈಸ್. ಮಾಡ್ತಾ ಇದ್ದೀವಿ. ಬಾಯ್.